ಇಂದಿನ ಆಧುನಿಕ ಯುಗದ ಭರಾಟೆಯಿಂದಾಗಿ ಸಾಂಪ್ರದಾಯ ಮನರಂಜನೆಗಳು ನಶಿಸಿ ಹೋಗುವಂತಾಗಿದೆ. ಇದರಲ್ಲಿ ನಾಟಕ ಕಂಪನಿಯು ಸಹ ಒಂದಾಗಿದ್ದು, ಕಲಾವಿದರು ತತ್ತರಗೊಂಡಿದ್ದಾರೆ. ಮೊಬೈಲ್ ಯುಗದ ಭರಾಟೆಯಿಂದಾಗಿ ಬಣ್ಣ ಹಚ್ಚಿ ಪಾತ್ರ ಮಾಡುವ ಕಲಾವಿದರ ಜೀವನ ಸಾಗಿಸಲು ಸಂಕಷ್ಟ ಎದುರಿಸುವಂತಾಗಿದೆ. ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ಬಾಗಲಕೋಟೆ ಬಸವೇಶ್ವರ ವೃತ್ತದಲ್ಲಿ ದರ್ಬಾರ್ ಮೈದಾನದಲ್ಲಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಇವರಿಂದ ನಾಟಕ ಪ್ರದರ್ಶನ ಪ್ರಾರಂಭವಾಗಿದೆ. ಪಾರೋನ ಹಾರಾಟ ಹನುಮನ ಚೆಲ್ಲಾಟ ಎಂಬ ಹಾಸ್ಯಭರಿತ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಆಗುತ್ತಿದ್ದು ಗಮನ ಸೆಳೆಯುವಂತಾಗಿದೆ. ಏಕೆಂದರೆ ಮಹಾರಾಷ್ಟ್ರ ರಾಜ್ಯದ ಗ್ರಾಮವೊಂದರಲ್ಲಿ ನಡೆದ ನೈಜ ಘಟನೆ ಇಟ್ಟುಕೊಂಡು ಕತೆ ಬರೆಯಲಾಗಿದೆ. ಇದೇ ನಾಟಕ ರೂಪವಾಗಿ ಪ್ರದರ್ಶನ ಆಗುತ್ತಿದೆ. ಇನ್ನು ಬಾದಾಮಿ ಸೌಂದರ್ಯ ಎಂಬ ಹಾಸ್ಯ ನಟಿಯ ಮತ್ತು ಚಿತ್ರನಟ ಹಾಗೂ ಕಲಾವಿದರಾಗಿರುವಂಥ ರಾಜು ತಾಳಿಕೋಟಿ ಅವರ ಪುತ್ರರ ಕಾಮಿಡಿ ಸೀನ್ ನಕ್ಕು ನಗಿಸುವ ಮೂಲಕ ಗಮನ ಸೆಳೆಯುತ್ತಾರೆ. ಹೇಗೆ ಇದೆ ನಾಟಕ ಝಲಕ್ ಎಂಬುದನ್ನು ನೋಡಿರಿ. ಅವಿ ನೀ ಯಾವಾಗ ಕೊಡ್ತೀರ ರೊಕ್ಕ? ಅಂಗಡಿ ಬೇಗ ಹಾಕ್ಬಾಲೆ. ನಮಸ್ಕಾರ ಮಾಡ ಏನಾತಂಗ ಚಂದನ್ ಚಲೋ ಆತಲ್ಲ ನಿನ್ನ ಕೋಡಿ. ಒಂದ್ ವಾರ ಆತ ಮನೆಗ್ ಬಾಂಡೆ ಸಾಮಾನ ತಿಕ್ಕಿದ್ದಿಲ್ಲ, ಜಂಗ ಐತಿ ಬಿಟ್ಟಾವ. ಕಳಿಸ್ಕೊಡು, ತಿಕ್ಕಿ ತಿಕ್ಕಿ ಬರ್ತಿಲ್ಲ. ಮನೆ ಕೆಲಸ ಮಾಡಿ ಹೆಣಗೌಡಪ್ಪ ರೇಷ್ಮೆ ಸೀರೆ ಕೊಡಿಸ್ತೀನಿ. ಅಮ್ಮ ಬಂದ ಓ ಕಾಲಿ ಬಿದ್ದು ನಮಸ್ಕಾರ ಮಾಡ ಗೌಡ ಬಗ್ಗು ಬಾರೋ ಬಗ್ಗು ಬಾ. ನಾ ಏನ ಬಗ್ತಿದ್ನವ, ನನ್ನ ಅಲ್ಲೇ ಕೆಳಗ್ ಬಗ್ತಿದ್ನವ. ನನ್ನ ನಳ ಎಳೆದೈತಿ. ನಮ್ಮ ಗೌಡಪ್ಪನ ನಳ ಬಂತೈತ್ ನೋಡಿ. ನನ್ನಲ್ಲಿ ಬಂದಿಲ್ಲ ಅಪ್ಪ. ನನ್ನ ಮನೆ ಮನೆಗೆ ಸೆಟ್ಲ್ ಮಾಡಿದ ಶ್ರೀಗಂಧ ಇಲ್ಲ 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 ಪೂರ್ತಿ ಬರ್ತೋಗ್ಬಿಟ್ಟಿದ್ದಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಸೌಂದರ್ಯ ಬಾದಾಮಿ. ಇದೇ ನಮ್ಮ ಬಾಗಲಕೋಟೆ ನಗರಕ್ಕೆ ಕಲ್ಲೂರು ಕಂಪನಿ ವತಿಯಿಂದ ಪಾರುನ ಹಾರಾಟ ಹನುಮನ ಚೆಲ್ಲಾಟ ಎಂಬ ಸುಂದರ ಕಲಾಕುಸುಮ ನಾಟಕ. ಈ ನಾಟಕದಲ್ಲಿ ನಾನು ಕೂಡ ಹಾಸ್ಯ ಪಾತ್ರ ಮಾಡೋದಕ್ಕೆ ಬಂದಿದ್ದೀನಿ. ಎಲ್ಲರೂ ಕಲಾಭಿಮಾನಿಗಳು ಸಂಸಾರ ಸಮೇತ ನೋಡುವಂಥ ನಾಟಕ ಪಾರುನ ಹಾರಾಟ ಹನುಮನ ಚೆಲ್ಲಾಟ. ಎಲ್ಲರೂ ಪ್ರೋತ್ಸಾಹಿಸಿ, ಕಲಾವಿದರನ್ನು ಬೆಳೆಸಿ ಉಳಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ದಾವಲ್ ತಾಳಿಕೋಟೆ ಅಂತ. ತಾವೆಲ್ಲ ನೋಡಿರೋ ಹಾಗೆ ಬಾಗಲಕೋಟೆ ಮಹಾನಗರದಲ್ಲಿ ಇದೇ ಬಸವೇಶ್ವರ ಸರ್ಕಲ್ದಲ್ಲಿ ಹಾಕಿರುವಂಥ ದರ್ಬಾರ್ ಅವರ ಜಾಗೆಯಲ್ಲಿ ದಿನಾಂಕ 28ರಿಂದ ಪ್ರಾರಂಭವಾದಂಥ ನಾಟಕ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಕಂಪನಿಯವರಿಂದ ಪಾರುನ ಹಾರಾಟ ಹನುಮನ ಚೆಲ್ಲಾಟ ಅನ್ನೋ ನಾಟಕ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಬಾಗಲಕೋಟೆ ಹಾಗೂ ಸುತ್ತಮುತ್ತಲ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ನಾನು ಸುಮಾರು ಒಂದು 15 ವರ್ಷದಿಂದ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಈ ಮುಖಾಂತರ ಕೇಳೋದೇನಪ್ಪ ಅಂದರೆ, ಕಲೆಯ ತವರೂರು ನಮ್ಮ ಬಾಗಲಕೋಟೆ ಜಿಲ್ಲೆ. ಇಲ್ಲಿ ಬಂದಂಥ ಕಲಾವಿದರು ಯಾರೂ ನಿರಾಶ್ರಿತರಾಗಿ ಹೋಗಿಲ್ಲ, ಹತಾಶರಿಂದ ಹೋಗಿಲ್ಲ. ನಾ ಎಲ್ಲ ಸುತ್ತಮುತ್ತ ಜನತೆ ಕೇಳೋದಷ್ಟೇ, ಈಗಿನ ಕಾಲದಾಗ ನಾಟಕ ಕಂಪನಿಗಳು ಕಲಾವಿದರ ಬದುಕು ತುಂಬ ಕಷ್ಟ ಆಗಿದೆ. ಯಾಕಂದರೆ ನಾನು ಕೂಡ 2 ಕಂಪ್ನಿ ನಡೆಸ್ತಿದ್ದೆ, ಸುಮಾರು 15 ಕಂಪ್ನಿಯಲ್ಲಿ ಸರ್ವಿಸ್ ಕೂಡ ಮಾಡಿದ್ದೇನೆ. ಏನಪ್ಪ ಆಗೈತಂದರೆ ಎಲ್ಲ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬ್ ಅಂತೇಳಿ ಬಂದು ಯಾರೋ ಒಬ್ಬರು ಯೂಟ್ಯೂಬ್ ಚಾನಲ್ದಾಗ ಹಾಕ್ತಾರೆ. ಆದರೆ ಎಲ್ಲ ಕಲಾವಿದರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗತ್ತತಿ. ನಾ ಜನತೆ ಕೇಳ್ಕೊಳ್ಳೋದಷ್ಟೇ, ಕಲಾಭಿಮಾನಿಗಳು ಕಲಾವಿದರು ಬದುಕಬೇಕು ಅಂತಂದರೆ ಎಲ್ಲ ನೀವು ಕಲಾಭಿಮಾನಿಗಳು ಬಂದು
ನಾಟಕ ನೋಡಿದಾಗ ಮಾತ್ರ ಕಲಾವಿದ್ರ ಹೊಟ್ಟೆ ತುಂಬಕ್ಕೆ ಸಾಧ್ಯ. ಎಲ್ಲೋ ಯೂಟ್ಯೂಬ್ದಲ್ಲಿ ಕುಂತಾಗಲಿ ಅಥವಾ ಎಲ್ಲೋ ಇನ್ನೊಂದು ಚಾನಲ್ನಲ್ಲಿ ನೋಡಿದ್ರೆ ನಮಗೆಂದೂ ಹೆಲ್ಪ್ ಆಗೋದಿಲ್ಲ. ಅದಕ್ಕೆ ಯೂಟ್ಯೂಬ್ನ ಮರೆ ಮಾಡಿರಿ, ಆದಷ್ಟು ರಂಗಮಂದಿರಕ್ಕೆ ಬಂದು ನಾಟಕ ನೋಡಿರಿ. ಈ ನಾಟಕದಲ್ಲಿ ನಾನು ಅಂದರೆ ದಾವಲ್ ತಾಳಿಕೋಟಿ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಹಾಗೂ ಹಳ್ಳಿ ನಾಟಕದ ಖ್ಯಾತಿಯ ಸುಂದರಿಯಂತೆ ಹೆಸರು ಪಡೆದಿರುವಂಥ ಸೌಂದರ್ಯ ಬದಾಮಿಯವರು ಕೂಡ ಪ್ರಪ್ರಥಮ ಬಾರಿಗೆ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ತುಂಬ ಹಾಸ್ಯಮಯ ನಾಟಕ. ಹಾಗೂ ಇದೊಂದು ಮಹಾರಾಷ್ಟ್ರದಲ್ಲಿ ನಡೆದಂಥ 7 ಮೈಲ್ 5 ಮೈಲ್ ಅನ್ನೋ ಒಂದು ಊರಲ್ಲಿ ನಡೆದಂಥ ಸತ್ಯ ಘಟನೆ ಆಧಾರಿತವಾದ ನಾಟಕ. ಸಿನಿಮಾದಲ್ಲಿ ನೀವು ಯಾವ ರೀತಿ ಫೀಲಿಂಗ್ ಮಾಡಲು ಅದಕ್ಕಿಂತ ಹೆಚ್ಚಿನ ರೀತಿಯ ಒಂದು ವಿವಿಧಮಯವಾದಂಥ ನಾಟಕ. ಹಳ್ಳಿ ರೈತಾಪಿ ಜನರು ಹಾಗೂ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕುಟುಂಬ ಸಮೇತರಾಗಿ ಕುಂತು ನೋಡುವಂಥ ನಾಟಕ. ಯಾವುದೇ ಅಶ್ಲೀಲ ಡ್ಯಾನ್ಸ್ ಆಗಲಿ ಅಥವಾ ಅಶ್ಲೀಲ ಮಾತುಗಳಾಗಲಿ ಇದರಲ್ಲಿ ಇರೋದಿಲ್ಲ. ಬಾಗಲಕೋಟೆ ಮಹಾನಗರಕ್ಕೆ ಪ್ರಥಮ ಬಾರಿಗೆ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು, ಗದಗ ಜಿಲ್ಲೆ ಗದಗ ತಾಲೂಕಿನ ಈ ಸಂಸ್ಥೆ ಪ್ರಥಮ ಬಾರಿಗೆ ಇದೇ ನಿಮ್ಮ ಬಾಗಲಕೋಟೆ ಮಹಾನಗರಕ್ಕೆ ಬಂದಿದೆ. ಪಾರೂನ ಹಾರಾಟ ಹನುಮನ ಚೆಲ್ಲಾಟ ಜನಪ್ರಿಯ ನಾಟಕ ಪ್ರಾರಂಭ ಮಾಡಿದ್ದೀವಿ. ಯಾಕಂದರೆ ಕಲಾವಿದರಿಗೆ ತವರು ಮನೆ ಅಂದರೆ ಬಾಗಲಕೋಟೆ ಜಿಲ್ಲೆ, ಕರ್ನಾಟಕಕ್ಕೆ ಗೊತ್ತಿದೆ. ಪ್ರತಿದಿನ 2 ಪ್ರದರ್ಶನ ಐತಿ. ಮಧ್ಯಾಹ್ನ 2:40ಕ್ಕೆ ಮೊದಲನೇ ಆಟ, ಸಾಯಂಕಾಲ 6:30ಕ್ಕೆ ನಮ್ಮ ದಿವಂಗತ ಮಹೇಶ್ ಕಲ್ಲೋಳ ಬರೆದಂಥ ನಾಟಕ. ಯಾಕಂದರೆ ರಂಗಭೂಮಿ ಉಳಿಸೋದು ಭಾಳ ಕಷ್ಟ ಆಗಿದೆ ಈ ಇಂಟರ್ನೆಟ್ ಕಾಲದಲ್ಲಿ. ಆದರೂ ವೃತ್ತಿ ರಂಗಭೂಮಿ ಉಳಿಸೋಕ್ಕಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸಂಸಾರ ಸಮೇತ ಬಂದು ನೋಡುವ ನಾಟಕ ಇದು. ದಯವಿಟ್ಟು ಬಾಗಲಕೋಟೆ ಹಾಗೂ ಎಲ್ಲ ಸುತ್ತಮುತ್ತಿನ ಕಲಾಭಿಮಾನಿಗಳು ಸಹಕಾರ ನೀಡಿ ಈ ರಂಗಮಂದಿರ ತುಂಬು ಹಾಗೆ ಕಲಾಭಿಮಾನಿಗಳ ರಂಗಭೂಮಿ ಉಳಿಸೋಕ್ಕಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ಈ ಸಂಸ್ಥೆಗೆ ಹಾಗೂ ವಿಶೇಷವಾಗಿ ನಮ್ಮ ಇದೇ ನಿಮ್ಮ ಬಾಗಲಕೋಟೆ ತಾಲೂಕಿನ ಜಿಲ್ಲೆಯ ಸೌಂದರ್ಯ ಬದಾಮಿಯವರು ಹಾಸ್ಯಪಾತ್ರ ಮಾಡ್ತಾಯಿದ್ದಾರೆ. ಹಾಗೂ ರಾಜು ತಾಳಿಕೋಟೆಯವರ ಮಗ ದಾವುಲ್ ತಾಳಿಕೋಟೆಯವರು ಹಾಸ್ಯ ಪಾತ್ರ ಮಾಡ್ತಾಯಿದ್ದಾರೆ. ದಯವಿಟ್ಟು ಪ್ರಚಾರದಲ್ಲಿ ಸಹಕರಿಸ್ರಿ, ರಂಗಭೂಮಿ ಉಳಿಸ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಎಲ್ಲ ಜೋಕ್ ಮಾಡ ಐ ನೋ ಜೋಕುಮಾರ. ನಾನೇ ಕರ್ನಾಟಕದ ಕುವಾರ, ತಾಳಿಕೋಟೆಯ ಕುಬೇರ. ಅಯ್ಯ ನನ್ನ ಕುಂಬಾರ ಲಹಂಡ್ರಿ ಅಂಗಡಿಯಿಂದ ಅರಿವಿ ತಂದ 1 ತಾಸಾಗಿಲ್ಲ. ನೋನಿ ತಾಳಿಕೊಟ್ಟಿ ಕುಬೇರ ಅಂತ. ತೂ ನಿನ್ನ ದರಿದ್ರ ನಾರಾಯಣನ ಅಪ್ರವತಾರ. ಸೇಮ್ ಪಪ್ಪಿ ಸೇಮ್. ನಾನು ದರಿದ್ರ ನಾರಾಯಣ ಅಪರಾವತಾರ. ಒಳ್ಳಾಗ ಮುತ್ತಿನ ಸರ ಕಟ್ಟೋ ಹೆಣ್ಣು ನಿನಗೆ ಇಟ್ಟು ಸೊತ್ತಿರ್ಬೇಕಾದ್ರೆ ಇನ್ನು ಭದ್ರವಾದ ಸೊಟ್ಟಕ್ಕ ಬೆಳ್ಳಿ ಉಡ್ದಾರ ಕಟ್ಟು ಗಂಡಸು ನನಗೆ ನೀನು ಸ್ವಂತಕ್ಕೆ ಬೆಳ್ಳಿ ಹುಡ್ದಾರ ಕಟ್ಟ್ಯ. ಮಗನ ಕಾಶಿದಾರ ಐತಿಲ್ಲ ನೋಡ್ಕೊಡ. ನೀನು ಹುಡ್ದಾರ ಇಲ್ಲ ಮುರ್ದಾರ. ಗುದ್ದು ಮಿಕ್ಸರ್ ಹಾಕಿ ರುಬ್ಬು. ಬಟ್ ಐ ಲವ್ ಯು. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ಐ ಹೇಟ್ ಯು. ಐ ಲವ್ ಯು. ದಟ್ಸ್ ಆಲ್ ಯು ಬ್ರಾನ. ತೂಸ್ಕೋ. ಯಾರಂತ ನಾ ಅಂದಿಲ್ಲ. ಅಂದಿಲ್ಲ ಅದ ಯಾಕೆ ನೋಡು ಅಂದ ಆಗ್ತಿಲ್ಲ. ಮತ್ತೆ ಅವ್ರು ನಾಳೆ ಬಿಡ್ತಾರ ಎಲ್ಲ ಅಂತಾರ ಅವ್ರು. ಸರಿ ಹೇಳ್ರಿ, ನಾ ಅಂದಿನೇ. ಯಾರು ಅಂದಿರ್ಬೇಕಪ್ಪ, ನಾ ಅಂದಿಲ್ಲ. ಅವ್ರು ಬೆಂಗಳೂರಿಂದ ಬುಕ್ ಆದವ್ ಬಿಟ್ಟು ಇಲ್ಲಿ ಮಠ ಬಂದಲ್ಲ ಆದ ಕೈತಿದ್ದಾರೆ. ಒಂದು ಎಟ್ಟೆಂತ ಆಸೆ ಕನಸಿಟ್ಕೊಂಡಿದ್ರು. ಎಲ್ಲರೂ ತಾಜ್ ಮಹಲ್ ಕಟ್ಸಿದ್ರು, ಹುಡುಗಿ ಸಲುವಾಗಿ ಗೋಲ್ ಗುಮ್ಟ ಕಟ್ಸಿದ್ರು. ನಾನು ನಿನಗೋಸ್ಕರ ಅಟ್ಲೀಸ್ಟ್ ಒಂದು ಪೈಕನ್ಯಾರ ಕಟ್ಟಿಸ್ಬೇಕಂತ ಮಾಡಿ. ಯಾಕೆ ಹೌದು, ಮತ್ತ ಎಲ್ಲರೂ ತಾಜ್ ಮಹಲ್ ಕಟ್ಸ್ಯಾರ, ಗೋಲ್ ಗುಮ್ಟ ಕಟ್ಸ್ಯಾರ, ಬಾತ್ರೂಮ್ ಯಾರ ಕಟ್ಸ್ಯಾರ, ಪೈಕನ್ಯ. ಸ್ವಚ್ಛ ಭಾರತ್ ಅಂತ ಬೈಕೊಂತಾರ. ತಾವ ಗಾಡಿ ಮರಿ ನಿಂತು ಬೀಚ್ ಹೊಡ್ಕೊಂತಾರ. ನಾನು ಮದುವೆ ಆದ ಅಂದ್ರೆ ನಿಂದ ಅದೃಷ್ಟ ಲಕ್ಷ್ಮಿ ಹೆಂಗ್ ಒಂದು ಯಾ ಕಡೆಯಿಂದ ಯಾವ ಗೇಟ್ನಾಗ ಆಗಿ ಬರ್ತಂತ ಗೊತ್ತಾಗಲ್ಲ. ಅದೃಷ್ಟ ಬೇಡ ಬೇಡ ಒಳ್ಳೆ